ಒಂದೊಳ್ಳೆ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂದಂಗೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಫೀಲ್ ಆಗುತ್ತೆ, ಖುಷಿ ಆಗುತ್ತೆ, ಮನಸ್ಸಿಗೆ ಅಗಾಧವಾದ ನೋವು ಆಗುತ್ತೆ. ಪ್ರೀತಿ ಮಾಡ್ತಾರೆಲ್ಲ ಜ್ಞಾಪಕ ಕಣ್ಣು ಮುಂದೆ ಬಂದು ಹೋಗ್ತಾರೆ. ನಾನು ಲವರ್ಗಳು ಹಳೆ ಲವರೆಲ್ಲ ಬಂದು ಹೋಗ್ತಾರೆ. ಸರ್ ನಿಮ್ಗೇನಾದರೂ ನೆನಪಾದ್ರ? ತುಂಬ ಜನ ನೆನಪಾದ್ರು ಇಲ್ಲ ಹೇಳಕ್ಕೆ. ಓಕೆ, ನೀವು ಹೇಳಿದ್ರಿ ಸರ್ ಕಣ್ಸನ್ನೆ ಹುಡುಗಿ ಅಂತ. ಅಂದರೆ ರಾತ್ರೋರಾತ್ರಿ ಅವರು ನ್ಯಾಷನಲ್ ಸ್ಟಾರ್ ಆದರು ಆ ಕಣ್ಸನ್ನೆಯಿಂದ. ಆದರೆ ಅವರನ್ನು ನೀವು ಆ್ಯಕ್ಟಿಂಗ್ ತೆಗೆಸ್ಬೇಕು, ಇಡೀ ಸಿನಿಮಾ ಅಂದರೆ ವೀಕ್ಷಕರಿಗೆ ಅಪ್ರೋಚ್ ಮಾಡಬೇಕು, ಇದು ಒಂದು ದೊಡ್ಡ ಟಾಸ್ಕು. ಅವ್ರ ಜನಪ್ರಿಯತೆ ಒಂದು ಕಡೆ ಆದರೆ ಆ್ಯಕ್ಟಿಂಗ್ ತೆಗಿಸ್ಬೇಕು ಇನ್ನೊಂದು. ಅದು ಹೇಗೆ ಅನ್ನಿಸ್ತು ಸರ್? ಅದು ನಿರ್ದೇಶಕರ ಕೈ ಕೆಲಸ, ನನಗೆ ಕೆಲಸ. ಬಟ್ ನೀವು ಅವಳು ವೆರಿ ಗುಡ್ ಸಿಂಗರ್ ಆಚೆ. ಅವಳು ಕನ್ನಡ ನಮ್ಮ ಪಿಕ್ಚರ್ ಹಾಡಿದ್ದಾಳೆ. ಸುಮ್ಮನೆ 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 ಇದ್ರೆ ಕುಮಾರಿ, ವೆರಿ ಗುಡ್ ಸಿಂಗರು. ಆಮೇಲೆ ಅವಳು ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಇಲ್ಲ ಯಾರು ಮಾಡೋಕ್ಕಾಗಲ್ಲ, ಅದೃಷ್ಟಲ್ಲಿ ಟ್ಯಾಲೆಂಟ್ ಇದೆ. ಆಯ್ಕೆ ಮಾಡ್ಕೊಂಡು ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಮೇಲೆ ಆ ಕ್ಯಾರೆಕ್ಟರ್ ಕಟ್ಟು ಸೂಟಬಲ್ ಅವಳಿಗೆ. ಆ ಕ್ಯಾರೆಕ್ಟರ್ ಹೆಂಗಿರ್ತಂದೆ, ಒಂದು ಅಷ್ಟೇ ಸ್ಮೂತಾಗಿ ಹಂಗೆ ರಿವರ್ಸ್ ಆಗಬೇಕು, ರಮ್ಯಕೃಷ್ಣನ್ ಥರ. ವೆರಿ ಗುಡ್. ಆಮೇಲೆ ನಿರ್ದೇಶಕರಿಗೆ ಗೊತ್ತಿರ್ತೀನಿ ಇಂಥ ಹುಡುಗಿ ಈ ಥರ ಪರ್ಫಾರ್ಮ್ ಮಾಡೋಕ್ಕೆ ಚೆನ್ನಾಗಿರ್ತಂತೆ.